ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮೃತದೇಹ ವಿಲೇವಾರಿಗೆ 30 ಲಕ್ಷ ಹಣ ನೀಡಿರುವ ಆರೋಪ ಕೂಡ ಇದೆ. 30 ಲಕ್ಷ ಹಣವನ್ನ ಸೀಸ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಆರೋಪಿಗಳಿಗೆ 30 ಲಕ್ಷ ಹಣ ನೀಡಿದ್ದ ಆರೋಪಿ ದರ್ಶನ್ 30 ಲಕ್ಷಕ್ಕೆ ಡೀಲ್ ಮುಗಿಸ್ಬಿಟ್ಟಿದ್ರಂತೆ. 30 ಲಕ್ಷ ಹಣ ಇಟ್ಕೊಂಡಿದ್ದ ಮತ್ತೊಬ್ಬ ಆರೋಪಿ ಸದ್ಯ ಹಣ ಇಟ್ಟಿರುವ ಜಾಗವನ್ನ ಬಾಯಿ ಬಿಡಿಸ್ತಿದ್ದಾರೆ ಪೊಲೀಸರು. ಕಾನೂನಾತ್ಮಕವಾಗಿ ಹಣ ವಶಪಡಿಸಿಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರಂತೆ. 30 ಲಕ್ಷ ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೆ ದರ್ಶನ್, ಈ ಕೊಲೆ ಪ್ರಕರಣದ ಮತ್ತೊಬ್ಬ ಆರೋಪಿ ದರ್ಶನ್ 30 ಲಕ್ಷಕ್ಕೆ ಡೀಲ್ ಮುಗಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ 30 ಲಕ್ಷ ಎಲ್ಲಿದೆ ಅದನ್ನ ಪತ್ತೆ ಮಾಡಿ ಸೀಸ್ ಮಾಡಬೇಕು. ಕಾನೂನಾತ್ಮಕವಾಗಿ ಎಲ್ಲ ಪ್ರಕ್ರಿಯೆಗಳು ಪೂರ್ಣ ಆಗಬೇಕು. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಪೊಲೀಸರಿಂದ ಆಗ್ತಾ ಇದೆ. ಬಟ್ ಇಲ್ಲಿ ತನಕ ಆರೋಪಿಗಳು 30 ಲಕ್ಷ ಹಣ ಎಲ್ಲಿದೆ ಅದನ್ನ ಬಾಯಿ ಬಿಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಸಹಜವಾಗಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಸ್ಥಳ ಮಹಜರಾಗುವುದು ಈ ಪ್ರಕ್ರಿಯೆಗಳೆಲ್ಲ ಸಹಜ. ಈಗ ಕ್ರೈಮ್ ಸೀನ್ ಅನ್ನ ಕೂಡ ರೀಕ್ರಿಯೇಟ್ ಮಾಡಲಾಗುತ್ತೆ, ಆ ಬಳಿಕ ಸ್ಥಳ ಮಹಜರು ಮಾಡಲಾಗುತ್ತೆ ಅನ್ನುವಂತಹ ವಿಚಾರ ಗೊತ್ತಿತ್ತು. ಸದ್ಯ ಏನೆಲ್ಲ ಪ್ರಕ್ರಿಯೆಗಳನ್ನ ಪೊಲೀಸರು ಅಲ್ಲಿ ಅನುಸರಿಸಿದ್ರು? ಸದ್ಯ ಈಗ ಸ್ಥಳ ಮಹಜರು ಅಂತ್ಯಗೊಂಡಿರೋದ್ರಿಂದ ಮುಂದೆ ಏನ್ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಪ್ರೋಸೆಸ್? ಶ್ರುತಿ, ಏನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಟ್ಟಣಗೆರೆಯ ಶೆಡ್ ಬಳಿ 4 ಆರೋಪಿಗಳನ್ನು ಕರೆದುಕೊಂಡು ಬಂದು ಮಹಜರು ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಏನು ಪೊಲೀಸರ ಒಂದು ಬಿಗಿ ಭದ್ರತೆಯಲ್ಲಿ ಒಂದು ಮಹಜರು ಪ್ರಕ್ರಿಯೆ ಈಗಾಗಲೇ ಬಹುತೇಕ ಅಂತ್ಯ ಆಗಿರ್ತಕ್ಕಂಥದ್ದು. ಏನು ಆರೋಪಿಗಳಿಂದ ಏನು ಮಾಹಿತಿಯನ್ನು ಪಡೆದುಕೊಳ್ಬೇಕೋ ಅದನ್ನು ಪಡೆದುಕೊಂಡು, ಅಂದರೆ ಅವರು ಯಾವ ರಸ್ತೆ ಮುಖಾಂತರ ಇಲ್ಲಿಗೆ ಕರೆದುಕೊಂಡು ಬಂದ್ರಿ, ಜೊತೆಗೆ ಎಷ್ಟು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿಗೆ ಬಂದರೆ ಈ ಒಂದು ಮಾಹಿತಿಯನ್ನು ಅವರ ಸಮ್ಮುಖದಲ್ಲೇ ಒಂದು ಮಾಹಿತಿಯನ್ನು ಪಡೆದುಕೊಂಡ ಬಳಿಕ ಅದನ್ನು ಈಗ ಮಹಜರು ಕಾಪಿಯಲ್ಲಿ ದಾಖಲು ಮಾಡುವ ಒಂದು ಪ್ರಕ್ರಿಯೆಯನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಈ ಒಂದು ಸ್ಥಳದ ಗುರುತನ್ನು ನೀಡುವಂಥ ಗುರುತುಗಳು ಯಾವ್ಯಾವ ಪಕ್ಕದಲ್ಲಿ ಏನಿದೆ, ಶೆಡ್ನಲ್ಲಿ ಏನಿದ್ವು, ಈ ಎಲ್ಲ ಅಂಶಗಳನ್ನು ದಾಖಲು ಮಾಡುವ ಒಂದು ಪ್ರಕ್ರಿಯೆ ಆಗ್ತಾ ಇರ್ತಕ್ಕಂಥದ್ದು. ಅದು ದಾಖಲು ಮಾಡಿದ ಕೂಡಲೇ ಇಲ್ಲಿಂದ ಆರೋಪಿಗಳನ್ನು ಪುನಃ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಇನ್ನೂ ಆರೋಪಿಗಳು ಯಾವೆಲ್ಲ ವಸ್ತುಗಳಿಂದ ಒಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅನ್ನೋದು ಇದುವರೆಗೂ ಬಾಯಿ ಬಿಟ್ಟಿಲ್ಲ. ಆ ವಸ್ತುಗಳನ್ನು ಸಂಗ್ರಹಿಸಿ ಈಗಾಗಲೇ ಸ್ಥಳದಲ್ಲಿ ಒಂದು ಕಡೆ FSL ತಂಡ ಇದ್ದರೆ ಒಂದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ತಂಡ ಸಹ ಸ್ಥಳದಲ್ಲೇ ಇರತಕ್ಕಂಥದ್ದು. ಹೀಗಾಗಿ ಇವರೆಲ್ಲರ ಒಂದು ಬೆರಳಚ್ಚುಗಳನ್ನು ಪಡೆದುಕೊಂಡು ಯಾವೆಲ್ಲ ಅಲ್ಲಿ ಏನಿದು ಒಂದು ಗೋಡೌನ್ ಟೈಪಲ್ಲಿ ಇರ್ತಕ್ಕಂಥ ಶೆಡ್ ಆಗಿರ್ತಕ್ಕಂಥದ್ರಿಂದ ಇಲ್ಲಿ ಕಬ್ಬಿಣದ ವಸ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗೋ ಸಾಧ್ಯತೆ ಇದೆ. ಅವುಗಳ ಮೇಲೆ ಇವರ ಒಂದು ಫಿಂಗರ್ ಪ್ರಿಂಟು, ಜೊತೆಗೆ ಅವುಗಳನ್ನು ಶೇಖರಿಸಿ, ಅವುಗಳನ್ನು ಸಂಗ್ರಹಿಸಿ, ಅವುಗಳನ್ನು ಸಾಕ್ಷ್ಯವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾದಂಥ ಅನಿವಾರ್ಯತೆ ಒಂದು ಪ್ರಕರಣದಲ್ಲಿ ಇರತಕ್ಕಂಥದ್ದು. ಇದನ್ನು ಮಾಡಿದಾಗ ಮಾತ್ರ ಆರೋಪಿಗಳಿಗೆ ಒಂದು ಕೋರ್ಟ್ನಲ್ಲಿ ಕನ್ವಿಕ್ಷನ್ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಸೂಕೋ ತಂಡ ಇಲ್ಲೇ ಬೀಡುಬಿಟ್ಟಿದೆ, ಜೊತೆಗೆ FSL ತಂಡ ಇದೆ, ಜೊತೆಗೆ ಆರೋಪಿಗಳನ್ನು ತಂದು ಸ್ಥಳದಲ್ಲಿ ಇಟ್ಕೊಂಡು ಸಮಕ್ಷಮದಲ್ಲಿ ಒಂದು ಮಹಜರು ಪ್ರಕ್ರಿಯೆಗೆ ಪೊಲೀಸ್ ಅಧಿಕಾರಿಗಳು ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ಏನು ನ್ಯಾಯಾಲಯದಲ್ಲಿ ನಾಳೆ ಒಂದು ಆರ್ಗ್ಯುಮೆಂಟ್ ಕೇಸ್ ಚಾರ್ಜ್ ಆಗಿ ಆರ್ಗ್ಯುಮೆಂಟ್ಗೆ ಬಂದಾಗ ಆರೋಪಿಗಳನ್ನು ಲಾಕ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಸಾಕಷ್ಟು ಸಹಕಾರಿಯಾಗುತ್ತೆ ಅನ್ನೋ ಉದ್ದೇಶದಿಂದ ಆರೋಪಿಗಳ ಸಮ್ಮುಖದಲ್ಲಿ ಇಟ್ಕೊಂಡು FSL ತಂಡ ಇಲ್ಲಿ ಯಾವ ಒಂದು ವಸ್ತುಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡಿದ್ರಿ ಅಂತೇಳಿ ಅವರಿಂದಲೇ ಮಾಹಿತಿ ಪಡೆದುಕೊಂಡು ಆ ವಸ್ತುಗಳ ಮೇಲೆ ಫಿಂಗರ್ ಪ್ರಿಂಟ್ ಇದೆಯಾ, ಅದ್ರ ಮೇಲೆ ಯಾರ ಫಿಂಗರ್ ಪ್ರಿಂಟ್ ಇದೆ, ಮತ್ತು ದರ್ಶನ್ ಇಲ್ಲಿಗೆ ಬಂದಿದ್ದರು, ಪವಿತ್ರ ಗೌಡ ಇಲ್ಲಿಗೆ ಬಂದಿದ್ದರು, ಅವರ ಫಿಂಗರ್ ಪ್ರಿಂಟ್ ಇರ್ತಕ್ಕಂಥ ವಸ್ತುಗಳೇನಾದರೂ ಇಲ್ಲಿದ್ದಾವ, ಇವುಗಳೆಲ್ಲವ ಒಂದು ಸಂಪೂರ್ಣವಾದಂಥ ಹುಡುಕಾಟ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಮಧ್ಯಾಹ್ನ ಸಮಯ ಆಗಿದ್ದರಿಂದ ಆರೋಪಿಗಳಿಗೆ ಇಲ್ಲೇ ಊಟ ತರಿಸ್ಕೊಟ್ಟು ಅವರುಗಳನ್ನು ತನಿಖೆಗೆ ಒಳಪಡಿಸಿ, ಜೊತೆಗೆ ಅಲ್ಲಿ ಸಿಗ್ತಕ್ಕಂಥ ಸಾಕ್ಷಿಗಳನ್ನು ಸದ್ಯಕ್ಕೆ ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ಫೈನ್. ನಾಗರಾಜಿನ 30 ಲಕ್ಷಕ್ಕೆ ಡೀಲ್ ಮುಗಿಸಲಾಗಿತ್ತು ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೆ ಅಂತ. ಆ 30 ಲಕ್ಷದ ಬಗ್ಗೆ ಎನ್ಕ್ವೈರಿ ಹೇಗಿರುತ್ತೆ, ಯಾರನ್ನ ಈ ಹಣ ತಲುಪಿರಬಹುದು, ಎಲ್ಲಿರಬಹುದು ಅನ್ನೋದ್ರ ಬಗ್ಗೆ ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ ನಾಗರಾಜ್.